ಶ್ರೀ ಗುರುಭ್ಯೋ ನಮಃ. ಉಮಾ ಸಂಹಿತ ಅನ್ನುವಂಥ ಗ್ರಂಥದಲ್ಲಿ ವರ್ಣನೆ ಮಾಡಿದಂತೆ ನವಗ್ರಹಗಳ ಪೀಡಾ ಪರಿಹಾರಾರ್ಥವಾಗಿ ಮತ್ತು ನವಗ್ರಹಗಳಲ್ಲಿ ಪ್ರತ್ಯೇಕವಾಗಿ ಒಂದೊಂದು ಗ್ರಹದ ಭುಕ್ತಿಯ ಸಂದರ್ಭದಲ್ಲಿ ಮನುಷ್ಯನಿಗೆ ನಾನಾ ರೀತಿಯಾದಂಥ ತೊಂದರೆಗಳು ಬಂದೊದಗಿದ್ದರೆ ರಾಮಾಯಣದ ಯಾವ ಸರ್ಗದ ಯಾವ ಕಾಂಡದ ಯಾವ ಸರ್ಗಗಳನ್ನು ಪಾರಾಯಣ ಮಾಡಬಹುದು ಮತ್ತು ಯಾವ ರೀತಿಯ ಪೂಜೆಯನ್ನು ಮಾಡುವುದರ ಮೂಲಕ ಆ ಪೀಡೆಯನ್ನು ಮನುಷ್ಯ ಕಳ್ಕೋತಾನೆ ಅನ್ನುವ ವರ್ಣನೆಯನ್ನು ನಾವು ನೋಡಿದೆವು. ಅದರಲ್ಲಿ ಶನಿ ದಶೆಯ ತನಕ ವರ್ಣನೆಯನ್ನು ಕೇಳಿದ್ದೆವು. ಬುಧ ದಶಾದಲ್ಲಿ ದೋಷ ಮನುಷ್ಯನಿಗೆ ಬಂದಿದ್ದರೆ ಹನುಮಂತನು ಲಂಕೆಗೆ ಬಂದು ರಾಮನ ವರ್ಣನೆಯನ್ನು ಆಕೆಯ ಮುಂದೆ ಮಾಡಿದಂಥ ಸರ್ಗವನ್ನು ಪಾರಾಯಣ ಮಾಡಬೇಕು. ಸೀತೆ ಹನುಮಂತನನ್ನು ಮೊದಲು ನಂಬಲಿಲ್ಲ. ಯಾವನೋ ಒಬ್ಬ ರಾಕ್ಷಸನೇ ಕಪಿವೇಷದಲ್ಲಿ ಬಂದಿರಬೇಕು ಅಂತ ಆತನ ಮೇಲೆ ಸಂದೇಹ ಪಟ್ಲು. ಹಾಗಿದ್ದಾಗ ನೀನೇ ಕಪಿ, ನೀನು ರಾಮನ ದೂತ ಅನ್ನೋದಕ್ಕೆ ಪುರಾವೆಯಾಗಿ ರಾಮನನ್ನು ನೀನು ನೋಡಿದ್ದು ಹೌದಾದರೆ ರಾಮನ ವರ್ಣನೆಯನ್ನು ಮಾಡು ಅಂತ ಆಕೆ ಹೇಳಿದ್ಲು. ಆಗ ರಾಮನ ವರ್ಣನೆಯನ್ನು ಹನುಮಂತ ಮಾಡಿದ ಸರ್ಗ ಏನಿದೆ ಅದನ್ನು ಪಾರಾಯಣ ಮಾಡಿ ಕೊನೆಯಲ್ಲಿ ರಾಮನಿಗೆ ಪೂಜೆ ಸಲ್ಲಿಸಿ ಮುದ್ಗಾನ ಅಂದರೆ ಹೆಸರು ಬೇಳೆ ಅನ್ನವನ್ನು ಸಮರ್ಪಣೆ ಮಾಡಿ ಅದರ ಸಮಾಪ್ತಿಯನ್ನು ಮಾಡಬೇಕು. ಅದು ಸುಂದರಕಾಂಡದ 35ನೇ ಸರ್ಗದಲ್ಲಿದೆ. ಬುಧ ದಶಾದಲ್ಲಿ ಬುಧ ಭುಕ್ತಿಯು ದೋಷಕರವಾಗಿದ್ದರೆ ವಾಮನ ಉತ್ಪತ್ತಿ ಪ್ರಸಂಗ ಅದನ್ನು ಪ್ರಾತಃ ಕಾಲದಲ್ಲಿ 4 ಬಾರಿ ಪಾರಾಯಣ ಮಾಡಬೇಕು. ಬಾಲಕಾಂಡದ 29ನೆಯ ಸರ್ಗದಲ್ಲಿ ಆ ಕಥೆ ಇದೆ. ಬುಧ ದಶದಲ್ಲಿ ಸೂರ್ಯ ಭುಕ್ತಿಯು ದೋಷಕರವಾಗಿದ್ದರೆ ಮೂಲಬಲ ವಿಧ್ವಂಸನದ ಸರ್ಗವನ್ನು ಪ್ರತಿನಿತ್ಯವೂ 3 ಕಾಲದಲ್ಲೂ ಪಾರಾಯಣ ಮಾಡಬೇಕು. ಮೂಲಬಲ ವಿಧ್ವಂಸ ಅಂತಂದರೆ ರಾಮ ಮತ್ತು ರಾವಣರ ನಡುವೆ ಯುದ್ಧ ನಡೆದಾಗ ಎಲ್ಲ ಸೈನ್ಯ ಕುಂಭಕರ್ಣ ಇತ್ಯಾದಿಗಳ ತನಕ ಎಲ್ಲ ಸೈನ್ಯವು ನಾಶ ಆದಮೇಲೆ ರಾವಣನ ಸ್ವಂತದ ಸೈನ್ಯ ಒಂದು ಬೃಹದಾಕಾರದ ಸೈನ್ಯ, ಅದೇ ರಾವಣನ ಮೂಲ ಬಲ ಅಂತ ಕರೆಸಿದ್ರು. ಉಳಿದೆಲ್ಲ ಸೈನ್ಯ ಏನಿತ್ತು ಅದೊಂದು ಪ್ರತ್ಯೇಕವಾದ ಸೈನ್ಯ. ಇದು ರಾವಣನ ಮೂಲ ಬಲ. ಅದರಿಂದ ಪರಿವರ್ತನಾಗಿ ರಾವಣ ಯುದ್ಧ ಮಾಡಲಿಕ್ಕೆ ಬಂದ ಅಂತ ಕಥೆ ಇದೆ. ಕಪಿಗಳೆಲ್ಲರೂ ಉತ್ಸಾಹಿತರಾಗಿ ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ರಾಮನ ಒಬ್ಬನೇ ಆ ಮೂಲ ಬಲವನ್ನೆಲ್ಲ ಧ್ವಂಸ ಮಾಡಿದ ಅಂತ ಕಥೆ ಇದೆ. ಅದು ಯುದ್ಧಕಾಂಡದ 93ನೇ ಸರ್ಗದಲ್ಲಿದೆ. ಅದನ್ನು ಪಾರಾಯಣ ಮಾಡಬೇಕು. ಬುಧ ದಶಾದಲ್ಲಿ ಚಂದ್ರಭುಕ್ತಿ ಅಶುಭದಾಯಕವಾಗಿದ್ದರೆ ಅತ್ರಿ ಮಹರ್ಷಿಗಳಿಗೆ ಮತ್ತು ಶ್ರೀರಾಮಚಂದ್ರನಿಗೆ ನಡೆದಂತಹ ಸಂವಾದದ ಪ್ರಸಂಗವನ್ನು ಪಾರಾಯಣ ಮಾಡಬೇಕು. ರಾಮನ ವನವಾಸ ಕಾಲದಲ್ಲಿ ನಡೆದಂಥ ಪ್ರಸಂಗ ಇರಬೇಕಿದು. ಅಯೋಧ್ಯಾಕಾಂಡದ 117ನೇ ಸರ್ಗದಲ್ಲಿ ಆ ಕಥೆ ಇದೆ. ಬುಧ ದಶಾದಲ್ಲಿ ಮಂಗಳನ ಭುಕ್ತಿ ಕಷ್ಟದಾಯಕವಾಗಿದ್ದರೆ ಸೀತೆಯ ಶುಭ ನಿಮಿತ್ತಗಳನ್ನು ವಿವರಿಸಿ ಹೇಳುವಂಥ ಸರ್ಗವನ್ನು ದಿನಕ್ಕೆ 6 ಬಾರಿ ಪಾರಾಯಣ ಮಾಡಬೇಕು. ಅದು ಸುಂದರಕಾಂಡದ 27ನೇ ಸರ್ಗದಲ್ಲಿದೆ. ಹನುಮಂತ ಅಲ್ಲಿಗೆ ಬಂದಾಗ ಸೀತೆಗೆ ಶುಭ ಸೂಚಕವಾಗಿ ಅನೇಕ ಶಕುನಗಳಾದವು. ಎಡಗಣ್ಣು ಅದರೋದು ಇತ್ಯಾದಿ ಸಂಕೇತಗಳನ್ನು ಆಕೆ ಅನುಭವಿಸಿದ್ಲು ಅಂತಿದೆ. ಅದನ್ನು ಪಾರಾಯಣ ಮಾಡಬೇಕು. ಬುಧ ದಶಾದಲ್ಲಿ ಗುರುಭಕ್ತಿ ಅಶುಭದಾಯಕವಾಗಿದ್ದರೆ ಭರತ ಹೇಳಿದಂಥ ಸುರಭಿಯ ಆಖ್ಯಾನ ಇರುವಂಥ ಸರ್ಗವನ್ನು ಪಾರಾಯಣ ಮಾಡಬೇಕು. ಅದು ಅಯೋಧ್ಯಾಕಾಂಡದಲ್ಲಿ 74ನೇ ಸರ್ಗದಲ್ಲಿದೆ. ಬುಧ ದಶಾದಲ್ಲಿ ಶುಕ್ರಭುಕ್ತಿ ಕಷ್ಟದಾಯಕವಾಗಿದ್ದರೆ ಅರಣ್ಯಕಾಂಡದಲ್ಲಿ ಸೀತಾರಾಮರ ನಡುವಿನ ಸಂವಾದದ ಪ್ರಸಂಗವನ್ನು ಪಾರಾಯಣ ಮಾಡಬೇಕು. ಅರಣ್ಯಕಾಂಡದ 9, 10ನೇ ಸರ್ಗಗಳಲ್ಲಿ ಆ ಕಥೆ ಇದೆ. ಬುಧ ದಶಾದಲ್ಲಿ ಶನಿ ಭುಕ್ತಿಯು ದೋಷಕರವಾಗಿದ್ದರೆ ಧನುಷ್ಪಾಣಿಯಾದಂತಹ ಶ್ರೀರಾಮಚಂದ್ರನನ್ನ ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡು ರಾವಣ ಹತ್ಯೆಯ ಸರ್ಗ ಏನಿದೆ ಆ ಸರ್ಗವನ್ನು ಭಕ್ತಿಯಿಂದ ಪಾರಾಯಣ ಮಾಡಬೇಕು. ಅದು ಯುದ್ಧಕಾಂಡದ 108ನೇ ಸರ್ಗದಲ್ಲಿದೆ. ಬುಧ ದಶಾದಲ್ಲಿ ರಾಹು ಭುಕ್ತಿ ಅಶುಭಪ್ರದವಾಗಿದ್ದರೆ ರಾಮಾಯಣ ಗ್ರಂಥದಲ್ಲಿ ಶ್ರೀರಾಮಚಂದ್ರನನ್ನು ಆವಾಹನೆ ಮಾಡಿ ಪೂಜೆ ಮಾಡಿ ಗೂಢಚಾರರು ರಾವಣನಿಗೆ ರಾಮನನ್ನು ದೂರದಿಂದ ತೋರಿಸಿರುವಂಥ ಒಂದು ಪ್ರಸಂಗ. ರಾವಣ ತನ್ನ ಅರಮನೆಯ ಮೇಲ್ಭಾಗದಲ್ಲಿ ಹೋಗಿ ನಿಂತ್ಕೊಂಡಿದ್ದ. ಗೂಢಚಾರರು ಅವನಿಗೆ
ದೂರದಿಂದ ರಾಮನನ್ನು ತೋರಿಸಿದ್ರು, ಆತನೇ ರಾಮ ಅಂತ ಹೇಳಿ. ಆ ಪ್ರಸಂಗವನ್ನು ಪಾರಾಯಣ ಮಾಡಬೇಕು. ಅದು ಬುಧ ದಶಾದ ರಾಹುಭುಕ್ತಿಯ ಅದು ಯುದ್ಧಕಾಂಡದ 28ನೇ ಸರ್ಗದಲ್ಲಿದೆ. ಬುಧ ದಶಾದಲ್ಲಿ ಕೇತು ಭುಕ್ತಿಯು ದೋಷಕರವಾಗಿದ್ದರೆ, ಅಶೋಕವನದಲ್ಲಿ ಹನುಮಂತನು ಸೀತಾನ್ವೇಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ ಪ್ರಸಂಗವನ್ನು ಪಾರಾಯಣ ಮಾಡಬೇಕು. ಅದು ಸುಂದರಕಾಂಡದ 14ನೇ ಸರ್ಗ. ಅದರ ಬಳಿಕ ಕೇತು ದಶಾ ಪರಿಹಾರಾರ್ಥವಾಗಿ, ಕೇತು ದಶಾ ದೋಷ ಪರಿಹಾರಾರ್ಥವಾಗಿ ಗುಹ ಸಮಾಗಮ, ಅಂದರೆ ರಾಮ ಲಕ್ಷ್ಮಣ ಸೀತೆಯರು ವನವಾಸಕ್ಕಾಗಿ ಅಯೋಧ್ಯೆಯಿಂದ ಹೊರಟು ಬಂದು ನದಿ ತೀರದಲ್ಲಿ ಗುಹ ಅನ್ನುವಂಥ ಅಂಬಿಗರ ನಾಯಕ ಏನಿದ್ದ ಅವನನ್ನು ಭೇಟಿ ಮಾಡಿದ ಪ್ರಸಂಗವನ್ನು ಪಾರಾಯಣ ಮಾಡಬೇಕು. ಆಮೇಲೆ ಶ್ರೀರಾಮಚಂದ್ರನ ಪೂಜೆ ಮಾಡಿ ತುಪ್ಪದಲ್ಲಿ ಕರಿದಂಥ ಉದ್ದಿನ ವಡೆಗಳನ್ನು ಆತನಿಗೆ ನಿವೇದನ ಮಾಡಬೇಕು. ಅದು ಅಯೋಧ್ಯಾಕಾಂಡದ 50ನೇ ಸರ್ಗದಲ್ಲಿದೆ. ಕೇತು ದಶಾದಲ್ಲಿ ಕೇತು ಭುಕ್ತಿ ಕಷ್ಟದಾಯಕವಾಗಿದ್ದರೆ, ರಾಮನ ಮುಖದಿಂದ ವರ್ಣಿಸಲ್ಪಟ್ಟಂಥ ದೈವ ಪ್ರಶಂಸಾ ಸರ್ಗ ಅದನ್ನು ಪಾರಾಯಣ ಮಾಡಬೇಕು. ಅದು ಅಯೋಧ್ಯಾಕಾಂಡದ 22ನೇ ಸರ್ಗದಲ್ಲಿದೆ. ಮನುಷ್ಯನ ಕೈಯಲ್ಲಿ ಏನೂ ಇಲ್ಲ, ದೈವವೇ ಮನುಷ್ಯನನ್ನು ನಿಯಂತ್ರಿಸ್ತದೆ ಅಂತೇಳಿ ರಾಮ ವರ್ಣನೆ ಮಾಡಿದ ಪ್ರಸಂಗ ಅದು. ಅಯೋಧ್ಯಾಕಾಂಡದ 22ನೇ ಸರ್ಗದಲ್ಲಿದೆ. ಕೇತು ದಶಾದಲ್ಲಿ ಸೂರ್ಯ ಭುಕ್ತಿಯು ಕ್ರೂರವಾಗಿದ್ದರೆ, ಅಯೋಧ್ಯಾಕಾಂಡದಲ್ಲಿ ಬರುವಂಥ ಸೂರ್ಯವಂಶಾನುಕೀರ್ತನ, ಸೂರ್ಯವಂಶದ ರಾಜರ ಪರಂಪರೆ ಮತ್ತು ಸೂರ್ಯವಂಶದ ಮಹತ್ವ ಇತ್ಯಾದಿಗಳ ಸರ್ಗ ಏನಿದೆ ಅದನ್ನು ಪಾರಾಯಣ ಮಾಡಬೇಕು. ಅದು ಅಯೋಧ್ಯಾಕಾಂಡದ 110ನೇ ಸರ್ಗದಲ್ಲಿದೆ. ಕೇತು ದಶಾದಲ್ಲಿ ಚಂದ್ರಭುಕ್ತಿ ಕ್ರೂರವಾಗಿದ್ದರೆ, ವಿಶ್ವಾಮಿತ್ರರು ರಾಮನಿಗೆ ಬಲ ಮತ್ತು ಅತಿಬಲ ಅನ್ನುವಂಥ 2 ವಿದ್ಯೆಗಳನ್ನು ಉಪದೇಶ ಮಾಡಿದ ಸರ್ಗವನ್ನು ಪಾರಾಯಣ ಮಾಡಬೇಕು. ಅದು ಬಾಲಕಾಂಡದ 22ನೇ ಸಂಪುಟದಲ್ಲಿದೆ. ವಿಶ್ವಾಮಿತ್ರರು ದಶರಥನ ಆಸ್ಥಾನಕ್ಕೆ ಬಂದು ರಾಮಲಕ್ಷ್ಮಣರನ್ನ ಇಬ್ಬರನ್ನು ತಮ್ಮ ಸಂಗಡ ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಆ ರಾಕ್ಷಸರನ್ನ ಯಜ್ಞಕ್ಕೆ ವಿಘ್ನ ಮಾಡ್ತಿದ್ದಂಥ ರಾಕ್ಷಸರನ್ನ ಹಿಮ್ಮೆಟ್ಟಿಸುವುದಕ್ಕಾಗಿ ಅವರಿಗೆ ಬಲ ಅತಿಬಲ ಅನ್ನುವಂಥ ವಿದ್ಯೆಗಳನ್ನು ರಾಮನಿಗೆ ಉಪದೇಶ ಮಾಡಿತ್ತು. ಬಾಲಕಾಂಡದ 22ನೇ ಸರ್ಗದಲ್ಲಿದೆ. ಕೇತು ದಶಾದಲ್ಲಿ ಕುಜಭುಕ್ತಿಯು ಕಷ್ಟದಾಯಕವಾಗಿದ್ದರೆ, ಮನಸ್ಸಿನಲ್ಲಿ ಶ್ರೀರಾಮಚಂದ್ರನನ್ನು ಧ್ಯಾನ ಮಾಡ್ತಾ ಕಚ್ಚಿತ್ ಸರ್ಗ ಅಂತ ಒಂದು ಸರ್ಗ, ಅದು ಅಯೋಧ್ಯಾಕಾಂಡದ 110ನೇ ಸರ್ಗದಲ್ಲಿದೆ. ಅದನ್ನು ಪಾರಾಯಣ ಮಾಡಬೇಕು. ಭರತ ಮತ್ತು ರಾಮ ಇಬ್ಬರು ಕೂಡ ಕಾಡಿನಲ್ಲಿ ಸಮಾಗಮ ಮಾಡ್ತಾರಲ್ಲ, ರಾಮ ಕಾಡಿಗೆ ಹೋದ ಮೇಲೆ ಅಯೋಧ್ಯೆಗೆ ಭರತ ಮರಳಿ ಬಂದು ತನ್ನ ತಾಯಿಯನ್ನು ನಿಂದಿಸಿ ರಾಮನನ್ನು ಕರ್ಕೊಂಡು ಬರ್ತೀನಿ ಅಂತ ಮತ್ತೆ ಕಾಡಿಗೆ ಬರ್ತಾನಲ್ಲ, ಅಲ್ಲಿ ರಾಮ ಭರತನನ್ನು ಆತನ ಕುಶಲ ಪ್ರಶ್ನೆ ಮಾಡಿದ ಸರ್ಗ ಅದು. ರಾಜ್ಯ ಹೇಗೆ ನಡೆದಿದೆ ಅನ್ನೋದ್ರ ಬಗ್ಗೆ ಆ ಸರ್ಗವನ್ನು ಪಾರಾಯಣ ಮಾಡಬೇಕು. ಅಯೋಧ್ಯಾಕಾಂಡದ 110ನೇ ಸರ್ಗ. ಕೇತು ದಶಾದಲ್ಲಿ ಬುಧ ಭುಕ್ತಿಯು ಕೆಟ್ಟದಾಗಿದ್ದರೆ, ಭರತನಿಗೆ ಹನುಮಂತ ಹೇಳಿದಂಥ ರಾಮಕಥಾ ಪ್ರಸಂಗವನ್ನು ಪಾರಾಯಣ ಮಾಡಬೇಕು. ಯುದ್ಧಕಾಂಡದಲ್ಲಿ 126ನೇ ಸರ್ಗದಲ್ಲಿ ಆ ಕಥೆ ಇದೆ. ರಾವಣನ ಹತ್ಯೆ ಆದ ಬಳಿಕ ರಾಮ ಲಕ್ಷ್ಮಣ ಸೀತೆಯರು ಕಪಿ ಪುಂಗವರ ಸಮೇತರಾಗಿ ಅಯೋಧ್ಯೆಗೆ ಮರಳಿ ಬರುವಾಗ ಮುಂಚಿತವಾಗಿ ಶತ್ರುಘ್ನನನ್ನು ಕೊಟ್ಟು ಕಳಿಸಿದರು. ಶತ್ರುಘ್ನಿಗೆ ಹೋಗಿ ಹೇಳು ಅಂತ ಹನುಮಂತನನ್ನು ಕೊಟ್ಟು ಕಳಿಸಿದ್ರಲ್ಲ, ಆ ಕಥೆಯನ್ನು ಪಾರಾಯಣ ಮಾಡಬೇಕು. ಕೇತು ದಶಾದಲ್ಲಿ ಗುರುಭುಕ್ತಿಯು ಕಷ್ಟದಾಯಕವಾಗಿದ್ದರೆ, ಹನುಮಂತನು ರಾಮನ ವಿಜಯವನ್ನು ಸೀತೆಗೆ ಹೇಳಿದಂಥ ಕಥೆಯನ್ನು ಪಾರಾಯಣ ಮಾಡಬೇಕು. ಅದು ಯುದ್ಧಕಾಂಡದಲ್ಲಿ 113ನೇ ಸರ್ಗ. ರಾವಣನ ಹತ್ಯೆ ಆದ ಬಳಿಕ ರಾವಣ ಸತ್ತು ಹೋಗಿದ್ದಾನೆ, ಇನ್ನು ರಾಮ ನಿನ್ನನ್ನು ಸ್ವೀಕಾರ ಮಾಡ್ತಾನೆ ಅಂತ ಹನುಮಂತ ಸೀತೆಗೆ ಹೇಳಿದ್ನಲ್ಲ, ಆ ಕಥೆ. ಕೇತು ದಶಾದಲ್ಲಿ ಶುಕ್ರಭುಕ್ತಿಯು ದೋಷಕರವಾಗಿದ್ದರೆ, ರಾಮನಿಗೆ ಹನುಮಂತ ಸೀತೆಯ ಬಗ್ಗೆ ವರದಿ ಒಪ್ಪಿಸಿದಂಥ ಕಥೆ. ಸೀತೆಯ ಅನ್ವೇಷಣೆ ಮಾಡಿಕೊಂಡು ಸೀತಾ ದರ್ಶನವನ್ನು ನಾನು ಮಾಡಿದೆ ಅಂತ ಹೇಳಿದ ಸರ್ಗವನ್ನು ಪಾರಾಯಣ ಮಾಡಬೇಕು. ಅದು ಸುಂದರಕಾಂಡದ 64ನೇ ಸರ್ಗ. ಕೇತು ದಶಾದಲ್ಲಿ ಶನಿಭುಕ್ತಿ ದೋಷಕರವಾಗಿದ್ದರೆ, ದಿನಕ್ಕೆ 3 ಹೊತ್ತು ಪ್ರಹಸ್ತ ಅನ್ನುವಂಥ ರಾವಣನ ಮಂತ್ರಿಯ ವಧೆ, ಆ ಸರ್ಗವನ್ನು ಪಾರಾಯಣ ಮಾಡಬೇಕು. ಅದು ಯುದ್ಧಕಾಂಡದ 58ನೇ ಸರ್ಗದಲ್ಲಿದೆ. ಕೇತು ದಶಾದಲ್ಲಿ ರಾಹುಭುಕ್ತಿ ದೋಷಕರವಾಗಿದ್ದರೆ, ಕುಂಭಕರ್ಣನ ವಧ ಪ್ರಸಂಗ, ರಾಮನ ಕೈಯಿಂದ ಕುಂಭಕರ್ಣನ ವಧಾದ ಪ್ರಸಂಗವನ್ನು ಹಗಲು ಮತ್ತು ರಾತ್ರಿಗಳಲ್ಲಿ ಪಾರಾಯಣ ಮಾಡಬೇಕು. ಅದು ಯುದ್ಧಕಾಂಡದ 67ನೇ ಸರ್ಗ. ಶುಕ್ರ ದಶಾ ದೋಷಕರವಾಗಿದ್ದರೆ ಆಗ ಸೀತಾ ವಿವಾಹ ಸರ್ಗವನ್ನು ಪಾರಾಯಣ ಮಾಡಬೇಕು.
ಸೀತೆಗೆ ಮತ್ತು ರಾಮನಿಗೆ ಮದುವೆಯಾದ ಸಂದರ್ಭವನ್ನು ಪಾರಾಯಣ ಮಾಡಬೇಕು. ಸರ್ವಲಕ್ಷಣ ಸಂಪನ್ನಳಾದಂತಹ ಸರ್ವಾಭರಣ ಭೂಷಿತರಾದಂತಹ ಸೀತಾದೇವಿಯನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಿಕೊಂಡು ಆ ರಾಮಾಯಣದ ಪುಸ್ತಕಕ್ಕೆ ಪೂಜೆಯನ್ನು ಮಾಡಿ ಮಲ್ಲಿಗೆ ಮೊದಲಾದಂತಹ ಬಿಳಿ ಬಣ್ಣದ ಹೂಗಳಿಂದ ಪೂಜೆ ಮಾಡಿ ಯಥಾಶಕ್ತಿಯಾಗಿ ಬೆಳ್ಳಿಯ ದಕ್ಷಿಣೆಯನ್ನು ಕೊಟ್ಟು ಬೆಳ್ಳಿಯ ದಕ್ಷಿಣೆಯನ್ನು ಸುವಾಸಿನಿಯರಿಗೆ ಮುತ್ತೈದೆಯರಿಗೆ ಕೊಟ್ಟು ಸತ್ಕಾರ ಮಾಡಬೇಕು. ಅದು ಬಾಲಕಾಂಡದ 73ನೇ ಸರ್ಗ. ಶುಕ್ರ ದಶಾದಲ್ಲಿ ಶುಕ್ರಭುಕ್ತಿಯು ದೋಷಕರವಾಗಿದ್ದರೆ ಸೀತಾದೇವಿಯನ್ನು ಭಕ್ತಿಯಿಂದ ಪೂಜೆ ಮಾಡಿ ಸುಂದರಕಾಂಡದಲ್ಲಿ ಅಂಗುಲೀಯ ಪ್ರಧಾನಕ ಸರ್ಗ ಅಂದರೆ ಹನುಮಂತ ಸೀತೆಯನ್ನು ಭೇಟಿ ಮಾಡಿ ರಾಮ ಕೊಟ್ಟಂತಹ ಮುದ್ರಿಕಾ ಅಂಗುಲೀಯಕ ಎಂದಿರ್ತದಲ್ಲ ಅದನ್ನು ಕೊಟ್ಟ ಸರ್ಗವನ್ನು ಪಾರಾಯಣ ಮಾಡಬೇಕು. ಅದು ಸುಂದರಕಾಂಡದ 36ನೇ ಸರ್ಗ. ಶುಕ್ರ ದಶಾದಲ್ಲಿ ಶುಕ್ರಭುಕ್ತಿ ಸ್ತ್ರೀಯರಿಗೆ ದೋಷಕರವಾಗಿದ್ದರೆ, ಹಿಂದೆ ಹೇಳಿದ್ದು ಪುರುಷರಿಗೆ ದೋಷಕರವಾಗಿದ್ದು, ಇದು ಶುಕ್ರ ದಶಾದಲ್ಲಿ ಶುಕ್ರಭುಕ್ತಿಯು ಸ್ತ್ರೀಯರಿಗೆ ದೋಷಕರವಾಗಿದ್ದರೆ ಸೀತೆ ಮತ್ತು ಹನುಮಂತರ ನಡುವೆ ಸಂಭಾಷಣೆ ಆದ ಪ್ರಸಂಗ ಏನಿದೆ ಅದನ್ನು ಪಾರಾಯಣ ಮಾಡಬೇಕು. ಪಾರಾಯಣ ಮಾಡಿ ಆ ಸರ್ಗದ ಅರ್ಥವನ್ನ ವಿದ್ವಾಂಸರಾದವರ ಮೂಲಕ ಶ್ರವಣ ಮಾಡಬೇಕು. ಅದು ಸುಂದರಕಾಂಡದ 33, 34 ಮತ್ತು 35ನೇ ಸರ್ಗಗಳು. ಶುಕ್ರ ದಶಾದಲ್ಲಿ ಸೂರ್ಯಭುಕ್ತಿಯು ದೋಷಕರವಾಗಿದ್ದರೆ ಶಿವಧನುರ್ಭಂಗ ಸರ್ಗವನ್ನ ಸೀತಾ ಮತ್ತು ರಾಮರ ವಿವಾಹ ಆಗೋದಕ್ಕಿಂತ ಮೊದಲು ಶಿವಧನುರ್ಭಂಗವನ್ನು ರಾಮ ಮಾಡಿದ ಕಥೆಯಿಂದ ಅದನ್ನು ಪಾರಾಯಣ ಮಾಡಬೇಕು. ಅದು ಬಾಲಕಾಂಡದ 67ನೇ ಸರ್ಗದಲ್ಲಿದೆ. ಶುಕ್ರ ದಶಾದಲ್ಲಿ ಚಂದ್ರಭುಕ್ತಿಯು ದೋಷಕರವಾಗಿದ್ದರೆ ಶುಕ್ಲ ಪಕ್ಷದಲ್ಲಿ ಚಂದ್ರೋದಯ ಆದ ಬಳಿಕ ಚಂದ್ರನನ್ನು ನೋಡ್ತಾ ಸೀತೆಯ ಧ್ಯಾನವನ್ನು ಮಾಡಬೇಕು. ಹೇಗೆ ಮಾಡಬೇಕಂದ್ರೆ ಚಂದ್ರಮಂಡಲದಲ್ಲಿ ಸೀತಾದೇವಿ ಇರುವಂತೆ ಅನುಸಂಧಾನ ಮಾಡ್ಕೋಬೇಕು. ಮಾಡಿಕೊಂಡು ಆ ರೀತಿಯಾಗಿ ಧ್ಯಾನ ಮಾಡಬೇಕು. ಧ್ಯಾನ ಮಾಡ್ತಾ ಇಲೋಪಾಖ್ಯಾನ ಸರ್ಗ ಅಂತ ಹೇಳಿ, ಇಲಾ ಅಂದ್ರೆ ಹಿಂದೆ ಹರಿವಂಶದಲ್ಲಿ ಒಂದ್ಸರಿ ಹೇಳಿದ್ದೆ, ಇಲಾ ಸುದ್ದುಮ್ನ ಅವರಿಬ್ಬರ ಕಥೆ ಬಂದಿತ್ತಲ್ಲ ಆ ಕಥೆಯನ್ನ ಅಲ್ಲಿ ಪಾರಾಯಣ ಮಾಡಬೇಕು. ಅದು ಉತ್ತರಕಾಂಡದ 87, 88, 89 ಮತ್ತು 90ನೇ ಸರ್ಗದಲ್ಲಿದೆ. ಶುಕ್ರ ದಶಾದಲ್ಲಿ ಕುಜಭುಕ್ತಿ ದೋಷಕರವಾಗಿದ್ದರೆ ಭರತ ರಾಮನ ಪಾದುಕೆಗಳನ್ನು ತೆಗೆದುಕೊಂಡು ಅಯೋಧ್ಯೆಗೆ ಹೋಗಿ ಆ ಪಾದುಕೆಗಳಿಗೆ ರಾಜ್ಯಾಭಿಷೇಕವನ್ನು ಮಾಡಿದ ಪ್ರಸಂಗ ಏನಿದೆ ಅದನ್ನು ಪಾರಾಯಣ ಮಾಡಬೇಕು. ಅದು ಅಯೋಧ್ಯಾಕಾಂಡದ 115ನೇ ಸರ್ಗದಲ್ಲಿದೆ. ಶುಕ್ರಭುಕ್ತಿಯಲ್ಲಿ ಬುಧಭುಕ್ತಿಯು ದೋಷಕರವಾಗಿದ್ದರೆ ಮಹಾವಿಷ್ಣುವು ಮಾಲ್ಯವಂತ ಮತ್ತು ಮಾಲಿ ಅನ್ನುವಂಥ ರಾಕ್ಷಸರನ್ನು ಪರಾಜಯಗೊಳಿಸಿದ ಕಥೆಯನ್ನು ಪಾರಾಯಣ ಮಾಡಬೇಕು. ಅದು ಉತ್ತರಕಾಂಡದ 6, 7, 8ನೇ ಸರ್ಗಗಳಲ್ಲಿದೆ. ಶುಕ್ರ ದಶಾದಲ್ಲಿ ಗುರುಭುಕ್ತಿಯು ದೋಷಕರವಾಗಿದ್ದರೆ ದಶರಥ ಅಶ್ವಮೇಧಯ ಯಾಗವನ್ನು ಮಾಡಿದ ಸರ್ಗವನ್ನು ಬಾಲಕಾಂಡದಲ್ಲಿ 14ನೇ ಸರ್ಗದಲ್ಲಿದೆ, ಅದಿದೆ, ಅದನ್ನು ಪಾರಾಯಣ ಮಾಡಬೇಕು. ಶುಕ್ರ ದಶಾದಲ್ಲಿ ಶನಿಭುಕ್ತಿಯು ಕಷ್ಟದಾಯಕವಾಗಿದ್ದರೆ ಹನುಮಂತನು ಸಂಜೀವನಿ ಪರ್ವತವನ್ನು ತಂದು ಲಕ್ಷ್ಮಣನನ್ನು ಪುನರುಜ್ಜೀವನಗೊಳಿಸಿದ ಕಥೆ ಏನಿದೆ ಅದನ್ನು ಪಾರಾಯಣ ಮಾಡಬೇಕು. ಯುದ್ಧಕಾಂಡದ 101ನೇ ಸಂಪುಟದಲ್ಲಿ ಆ ಕಥೆ ಇದೆ. ಶುಕ್ರ ದಶಾದಲ್ಲಿ ರಾಹುಭುಕ್ತಿಯು ದೋಷಕರವಾಗಿದ್ದರೆ ರಾಮ ಲಕ್ಷ್ಮಣರಿಬ್ಬರು ವಿರಾಧ ಅನ್ನುವಂಥ ರಾಕ್ಷಸನನ್ನು ಸಂಹಾರ ಮಾಡಿ ಒಂದು ದೊಡ್ಡ ಹಳ್ಳವನ್ನು ತೋಡಿ ಆತನ ಶರೀರವನ್ನು ಮುಚ್ಚಿ ಹಾಕಿದ ಪ್ರಸಂಗ ಏನಿದೆ ಅದನ್ನು ಪಾರಾಯಣ ಮಾಡಬೇಕು. ಅದು ಅರಣ್ಯಕಾಂಡದ 4ನೇ ಸರ್ಗ. ಶುಕ್ರ ದಶಾದಲ್ಲಿ ಕೇತುಭುಕ್ತಿಯು ಪೀಡಾದಾಯಕವಾಗಿದ್ದರೆ ಶ್ರೀರಾಮನು ಸಮುದ್ರ ತೀರದಲ್ಲಿ ದರ್ಭೆಗಳ ಮೇಲೆ ಮಲ್ಕೊಂಡಂತಹ ಪ್ರಸಂಗವನ್ನು ಮಾಡಿ ಪ್ರಸಂಗದಿಂದ ಆರಂಭ ಮಾಡಿಕೊಂಡು ಕಪಿಗಳು ಸೇತು ಬಂಧನವನ್ನು ಮಾಡಿಕೊಂಡ್ರು. ಕಪಿಗಳು ಸಮುದ್ರದ ತೀರಕ್ಕೆ ಬಂದಾಗ ಆ ಅಗಾಧವಾದಂತಹ ಸಮುದ್ರದ ಮೇಲೆ ಸೇತು ಬಂಧನ ಮಾಡೋದು ಹೇಗೆ ಅಂತ ಕಪಿಗಳಿಗೆಲ್ಲ ಸಮಸ್ಯೆ ಆಯಿತು. ಹಾಗೆ ಸಮಸ್ಯೆ ಆದಾಗ ರಾಮ ದರ್ಭೆಗಳನ್ನು ಹಾಕಿಕೊಂಡು ಅಲ್ಲಿ ಕೂತ್ಕೊಂಡ ಸಮುದ್ರದ ಎದುರಿಗೆ, ಸೇತುವೆ ಕಟ್ಟಲಿಕ್ಕೆ ಅವಕಾಶ ಕೊಡುವಂತ ಕೇಳಿಕೊಂಡು ಅಲ್ಲಿಂದ ಸೇತುವೆ ಕಟ್ಟಿದಂಥ ಪ್ರಸಂಗದಿಂದ ಅದನ್ನು ಪಾರಾಯಣ ಮಾಡಬೇಕು. ಅದು ಯುದ್ಧಕಾಂಡದ 21, 22ನೇ ಸರ್ಗಗಳಲ್ಲಿದೆ. ಹೀಗೆ ಶಿವ ಪಾರ್ವತಿಗೆ ಆ ಕಥೆಗಳನ್ನೆಲ್ಲ ಹೇಳಿದ. ನವಗ್ರಹಗಳ ಪೈಕಿ ಯಾವ್ಯಾವ ಗ್ರಹಗಳಿಂದ ಯಾವ್ಯಾವ ದೋಷ ಬರೋದಿದೆ ಮತ್ತು ಯಾವ್ಯಾವ ಗ್ರಹಗಳ ಯಾವ್ಯಾವ ಭುಕ್ತಿಯಲ್ಲಿ ಮನುಷ್ಯನಿಗೆ ಸಮಸ್ಯೆಗಳು ಬಂದಾಗ ಯಾವ್ಯಾವ ಕಾಂಡದ ಯಾವ ಸರ್ಗವನ್ನು ಪಾರಾಯಣ ಮಾಡಬೇಕು ಅನ್ನೋದನ್ನೆಲ್ಲ ನಿಮ್ಗೆ ಇಲ್ಲಿ ತನಕ ಹೇಳಿದೆ. ಮುಂದೆ ಆಯಾ ಗ್ರಹಗಳಿಗೆ ಮಾಡಬೇಕಾದಂತಹ ನಿವೇದನ ಏನಿದೆ ಅದನ್ನ ಯಾವ ಪದಾರ್ಥವನ್ನು ನಿವೇದನೆ ಮಾಡಬೇಕು ಅದನ್ನು ಹೇಳ್ತೇನೆ. ಸೂರ್ಯನಿಗೆ ಕಬ್ಬನ್ನು ನಿವೇದನೆ ಮಾಡಬೇಕು, ಚಂದ್ರನಿಗೆ ಹಾಲು ಪ್ರಿಯವಾದದ್ದು ಅದನ್ನು ನಿವೇದನೆ ಮಾಡಬೇಕು, ಮಂಗಳನಿಗೆ ಪಾಯಸ ಪ್ರಿಯವಾದದ್ದು,
ಬುಧನಿಗೆ ದ್ರಾಕ್ಷಿ ಹಣ್ಣು ಪ್ರಿಯವಾದದ್ದು, ಗುರುವಿಗೆ ಬಾಳೆಹಣ್ಣು, ಶುಕ್ರನಿಗೆ ಕಲ್ಲು ಸಕ್ಕರೆ, ಶನೀಶ್ವರನಿಗೆ ನೇರಳೆ ಹಣ್ಣು ಬಹಳ ಪ್ರಿಯವಾದದ್ದು, ರಾಹುವಿಗೆ ಜೇನುತುಪ್ಪ ಬಹಳ ಪ್ರಿಯವಾದದ್ದು, ಕೇತುವಿಗೆ ತೆಂಗಿನಕಾಯಿ ಬಹಳ ಪ್ರಿಯವಾದದ್ದು. ಹಾಗಾಗಿ ಆಯಾ ಗ್ರಹಗಳ ದಶೆ ನಿಮಗೆ ನಡೆದಾಗ, ಒಂದಲ್ಲ ಒಂದು ಗ್ರಹದ ದಶೆ ಅವಾಗ ನಡೆದೇ ಇರ್ತದೆ. ನಡೆದಾಗ ಮತ್ತು ಆ ದಶೆಗಳ ಕಾಲದಲ್ಲಿ ದಶಾಭುಕ್ತಿಗಳ ಶಾಂತ್ಯರ್ಥವಾಗಿ ಅದಕ್ಕೆ ಉದ್ದೇಶವಾದಂಥ ರಾಮಾಯಣದ ಸರ್ಗಗಳನ್ನು ಪಾರಾಯಣ ಮಾಡಿ ಮೇಲೆ ಹೇಳಿದಂತೆ ಆಯಾ ಗ್ರಹಗಳಿಗೆ ಪ್ರೀತಿಕಾರವಾದಂಥ ಫಲಗಳನ್ನು ನಿವೇದನೆ ಮಾಡಬೇಕು. ದಶಾಭುಕ್ತಿಯ ದೋಷ ನಿವಾರಣೆಗಾಗಿ ರಾಮಾಯಣವನ್ನು ಪಾರಾಯಣ ಮಾಡಬೇಕಾದ್ರೆ ಮೊದಲು ಆ ದಶೆಯ ಅಧಿಪತಿಯಾದಂಥ ಗ್ರಹ ಏನಿದೆ ಅದಕ್ಕೆ ನಿವೇದನೆ ಮಾಡಿ, ಮುಂದೆ ದಶಾನಾಥ ಅಂತ ಒಬ್ಬ, ಭುಕ್ತಿನಾಥ ಅಂತ ಒಬ್ಬ, ಆ ದಶೆಗಳಿಗೆ ನಾಥನಾದ ದೇವತೆ ಒಬ್ಬ, ಮತ್ತು ಅಲ್ಲೊಂದು ನಿರ್ದಿಷ್ಟವಾದ ಭುಕ್ತಿಯನ್ನು ನಡೆದಿರ್ತದಲ್ಲ ಅದಕ್ಕೆ ನಾಥನಾದಂಥ ದೇವತೆ ಮತ್ತೊಬ್ಬ, ಅವರಿಗೆ ಪ್ರಿಯವಾದಂಥ ವಸ್ತುಗಳನ್ನು ನಿವೇದನೆ ಮಾಡಬೇಕು. ಆ ನವಗ್ರಹಗಳ ಪೈಕಿ ಅವರೆಲ್ಲರೂ ಆ ದೇವತೆಗಳು. ಒಂದು ವೇಳೆ ಸಿಗದೇ ಇದ್ದರೆ ಬೇರೆ ಯಾವ ಫಲವನ್ನಾದರೂ ನಿವೇದನೆ ಮಾಡ್ಬೋದು. ತೆಂಗಿನಕಾಯಿ, ದ್ರಾಕ್ಷಿ ಮತ್ತು ಬಾಳೆಹಣ್ಣು ಅಂತ ಏನಿದೆ ಇದು ಎಲ್ಲ ಗ್ರಹಗಳಿಗೂ ಬಹಳ ಬೇಕಾದದ್ದು. ಉಳಿದು ಸಾಧ್ಯ ಆಗದೆ ಇದು ಆಗದೆ ಇದ್ದರೆ ಇದನ್ನಾದರೂ ನಿವೇದನೆ ಮಾಡಬಹುದು. ಹೀಗೆ ದಶಾಭುಕ್ತಿಗಳು ಮತ್ತು ದಶಾ ಪೀಡಾ ಪರಿಹಾರಕ್ಕೆ ಉಪಯೋಗ ಆಗುವಂಥ ರಾಮಾಯಣದ ಸರ್ಗಗಳನ್ನು ನಿಮಗೆ ನಾನು ವಿವರಣೆ ಮಾಡಿ ಹೇಳಿದ್ದೇನೆ. ಇದ್ರ ಕೊನೆಗೆ ನಾವು ಅರ್ಥ ಮಾಡ್ಕೊಳ್ಬೇಕಾದ್ದೇನೆಂದರೆ, ಇಷ್ಟೆಲ್ಲ ನಾನಾ ರೀತಿಯಾದಂಥ ಗ್ರಹಗಳ ದಶೆಯನ್ನು ನಾವು ಅನುಭವಿಸುವಾಗ, ಪೀಡೆಗೊಳಗಾದಾಗ, ನಿಷ್ಠೆಯಿಂದ ಪಾರಾಯಣ ಮಾಡಿದಾಗ ನಮ್ಮ ನಿಷ್ಠೆಗನುಸಾರವಾಗಿ ಆ ಫಲ ಸಿಗಬಹುದು. ಒಂದೇ ಸಿಗದೇ ಇರ್ಬೋದು, ನಮ್ಮ ಕರ್ಮ ಬಹಳ ಪ್ರಬಲವಾಗಿದೆ ಅಂತ ಫಲ ಸಿಗದೇ ಇರ್ಬೋದು. ಒಟ್ಟಾರೆ ಆಯಾ ಸರ್ಗಗಳನ್ನು ಪಾರಾಯಣ ಮಾಡೋದ್ರ ಮೂಲಕ ಅಥವಾ ಇಡೀ ರಾಮಾಯಣವನ್ನು ಶ್ರವಣವನ್ನು ಮಾಡೋದ್ರ ಮೂಲಕ ನಾನಾ ರೀತಿಯಾದಂಥ ಗ್ರಹಗಳ ಪೀಡೆಗೊಳಗಾಗಿ ನಾವು ಸಂಕಷ್ಟಗೊಳಗಾಗಿ ಸಮಸ್ಯೆಗಳಿಗೆ ಒಳಗಾಗಿ ದುಃಖಿತರಾಗಿದ್ರೂ ಕೂಡ ಆ ದುಃಖ ಒಂದು ವೇಳೆ ಪೂರ್ಣವಾಗಿ ಪರಿಹಾರ ಆಗದೇ ಇರ್ಬೋದು. ಮನುಷ್ಯನ ದುಃಖ ಪೂರ್ಣವಾಗಿ ಪರಿಹಾರ ಆಗೋದು ಯಾವಾಗ? ಏನು ರಾಮಾಯಣ ಪಾರಾಯಣ ಮಾಡಿದ್ರೇನು, ಮೂಲ ರಾಮಾಯಣ ಪಾರಾಯಣ ಮಾಡಿದ್ರೇನು, ಸ್ವಯಂ ವಾಲ್ಮೀಕಿಯ ಒಂದು ಪ್ರವಚನ ಹೇಳಿದ್ರೇನು, ಅದು ಪೂರ್ಣ ಮನುಷ್ಯನ ದುಃಖಗಳು ಪರಿಹಾರ ಆಗೋದು ಯಾವಾಗ? ಆತನಿಗೆ ಎಲ್ಲ ಅಪೇಕ್ಷಿತಗಳು ಸಿಗೋದು ಯಾವಾಗ? ಆದರೆ ಮನುಷ್ಯ ಜೀವನಕ್ಕೊಂದು ಇತಿಮಿತಿ ಏನಿದೆ, ಆ ಇತಿಮಿತಿಗಳನ್ನು ತಿಳ್ಕೊಳ್ಳಿಕ್ಕೆ ಆ ರಾಮಾಯಣದ ಪಾರಾಯಣದಿಂದ ಮತ್ತು ರಾಮಾಯಣದ ಪ್ರವಚನದಿಂದ ಸಾಧ್ಯ ಆಗ್ಬೋದು. ಇಷ್ಟಾರು ಅರ್ಥ ಮಾಡ್ಕೋಬೋದಲ್ಲ ನಾವು. ರಾಮನಂತವನಿಗೆ ದುಃಖ ಬಂತು, ನನಗೆ ಯಾಕೆ ದುಃಖ ಬರಬಾರ್ದು? ಸುಖ ದುಃಖಗಳ ಚಕ್ರ ಏನಿದೆ, ಒಮ್ಮೆ ಸುಖ ಮತ್ತೊಮ್ಮೆ ದುಃಖ, ಒಮ್ಮೆ ದುಃಖ ಬಂದು ಆಮೇಲೆ ಸುಖ, ಇದು ಬಂದೇ ಬರ್ತಿರ್ತದೆ. ಸುಖ ಬಂದಾಗ ಹಿಗ್ಗಿ, ದುಃಖ ಬಂದಾಗ ಕುಗ್ಗಿ, ದುಃಖ ಬಂದಾಗ ದೇವರ ನಾಮಸ್ಮರಣೆ ಮಾಡಿ, ಸುಖ ಬಂದಾಗ ಕೊಬ್ಬಿ ದೇವರನ್ನು ಮರೆತು ದರ್ಪದಿಂದ ಮನುಷ್ಯ ವರ್ತನೆ ಮಾಡಬಾರ್ದು. ಸುಖ ದುಃಖ ಎರಡೂ ಕೂಡ ಭಗವಂತನ ಪ್ರಸಾದ ಅಂತ ತಿಳ್ಕೊಳ್ಬೇಕು ಅನ್ನೋದನ್ನ ನಾವು ರಾಮಾಯಣ ಕಥೆಯನ್ನು ತಿಳ್ಕೊಳ್ಬೋದಲ್ಲ. ಎಷ್ಟು ಕಷ್ಟ ರಾಮನಿಗೆ ಬಂತು, ಹೋಗ್ಲಿ ಆ ರಾಮನಿಗೆ ಬರೋದಾಗಲಿ ಲಕ್ಷ್ಮಣನಿಗೆ ಅಂತ ಕಷ್ಟ ಬಂತು. ರಾಮ ಸೀತೆಯರು ಕೊನೆ ತನಕ ದಂಪತಿಗಳಾಗಾದ್ರೂ ಇದ್ವು ವನವಾಸದಲ್ಲಿ. ಈಗ ಹೆಂಡತಿಯನ್ನು ಮನೆಯಲ್ಲಿ ಬಿಟ್ಟು ಬಂದಿದ್ದ ಈ ಲಕ್ಷ್ಮಣ. ಎಂತೆಂಥ ಕಷ್ಟ ಎಲ್ಲರಿಗೂ ಬಂತು. ಸುಗ್ರೀವನಿಗೆ ಬಂದಿತ್ತು, ಹೆಂಡತಿಯನ್ನು ಕಳ್ಕೊಂಡಿತ್ತು ಸುಗ್ರೀವನು ಎಷ್ಟೋ ವರ್ಷ ಕಾಲ. ವಾಲಿಯ ಭಯದಿಂದ ಯಾವುದೋ ಕಾಡಿನಲ್ಲಿ ಅವಿಟ್ಕೊಂಡು ಬಿಟ್ಟಿದ್ದ. ಎಷ್ಟೆಷ್ಟೋ ಕಷ್ಟಪಟ್ಟ ರಾವಣ. ಅದನ್ನೆಲ್ಲ ನಾವು ವಾಲ್ಮೀಕಿ ರಾಮಾಯಣದಲ್ಲಿ ಮತ್ತು ಆನಂದ ರಾಮಾಯಣದಲ್ಲಿ ನೋಡ್ತೇವೆ. ದಶರಥ ಮತ್ತು ಕೌಸಲ್ಯರಿಗೆ ವಿವಾಹ ಆಗೋದಕ್ಕಿಂತ ಮೊದಲಿಂದಲೂ ತನ್ನ ಮೃತ್ಯುವನ್ನು ಗೆಲ್ಲಬೇಕು ಅಂತ ರಾಮನ ಪ್ರಯತ್ನ ಮಾಡ್ತಿದ್ದ. ಅಲ್ಲಿಂದ ಆತನ ಪ್ರಯತ್ನ. ರಾಮನ ಪತ್ನಿಯಾದಂಥ ಸೀತೆಯನ್ನು ಅಪಹಾರ ಮಾಡಿದ್ದು ಆಕಸ್ಮಿಕ ಅಲ್ಲ ಅವನಿಗೆ. ಆತ ಆನಂದ ರಾಮಾಯಣದಲ್ಲಿ ಬರುವಂತೆ ನನಗೆ ಸಾವು ಯಾರಿಂದ ಅಂತ ಕೇಳಿದಂತೆ ಬ್ರಹ್ಮನಿಂದ. ಆ ಬ್ರಹ್ಮ ದಶರಥ ಮತ್ತು ಕೌಸಲ್ಯರ ಮಗನಾದಂಥ ರಾಮನಿಂದ ಅಂತ ಹೇಳಿದಂತೆ. ಹಾಗಾಗಿ ಆ ದಶರಥ ಕೌಸಲ್ಯರಿಗೆ ಇನ್ನೂ ಮದುವೆನೇ ಆಗಿಲ್ಲ. ಅವರು ಮದುವೆನೇ ತಪ್ಪಿಸ್ಬಿಡ್ತೀನಿ, ಅವ್ರನ್ನ ಕೊಂದು ಹಾಕಿಬಿಡ್ತೀನಿ ಅಂತ ಪ್ರಯತ್ನ ಪಟ್ಟಿದ್ದಂತೆ. ಅದು ಆನಂದ ರಾಮಾಯಣದಲ್ಲಿದೆ, ವಾಲ್ಮೀಕಿ ರಾಮಾಯಣದಲ್ಲಿಲ್ಲ. ಅಷ್ಟು ಪ್ರಯತ್ನ ಆತ ಪಟ್ಟಿದ್ದ. ಅವನು ಏನು ಪ್ರಯತ್ನ ಪಟ್ಟರು ಮತ್ತೆ ಅವ್ರಿಗೆ ಮದುವೆ ಆಯಿತು, ಅವ್ರಿಗೆ ಮಕ್ಕಳು ಆದರು. ರಾಮ ಆತನನ್ನು ಕೊಂದೇ ಹಾಕಿದ. ಸ್ವಯಂ ವಿಧಿ ಚತುರ್ಮುಖ ಬ್ರಹ್ಮ ರಾವಣನಿಗೆ ಹೇಳಿದಂತೆ, ನೀನು ಏನು ಪ್ರಯತ್ನ ಮಾಡಿದ್ರೇನು, ನಾನು ಅದನ್ನೆಲ್ಲ ತೀರ್ಮಾನ ಮಾಡಿ ಆಗಿದೆ. ಏನಾಗಬೇಕು, ಯಾವಾಗ ಆಗಬೇಕು, ಯಾರಿಂದ ಆಗಬೇಕು, ಎಲ್ಲಿ ಆಗಬೇಕು ಅಂತ ನಾನು ಅದನ್ನು ನಿರ್ಧಾರ ಮಾಡಿ ಆಗಿದೆ. ಸುಮ್ಮನೆ ಶೇಷಾಯುಷ್ಯ, ನಿನ್ನ ಉಳಿದ ಆಯುಷ್ಯ ಏನಿದೆ ಹೇಗೆ ಸಾಧ್ಯವೋ ಹಾಗೆ ಕಳಿ, ತಾವು ಬಂದಾಗ ಸಾಯಿ ಅಂತ ಬ್ರಹ್ಮ ಆ ರಾವಣನಿಗೆ ಹೇಳಿದ್ದಿದೆ. ಆನಂದ ರಾಮಾಯಣದ ಮೊದಲನೇ ಭಾಗದಲ್ಲಿ ಆ ಕಥೆ ಇದೆ. ಹೀಗೆ ರಾವಣನ ಕೈಯಿಂದ ಆದ ಪ್ರಯತ್ನಗಳೆಲ್ಲ ವ್ಯರ್ಥ ಆಗಿರೋ ಕಥೆ. ಈ ಥರ ನಾನಾ ಕಥೆಗಳನ್ನು ನಾವು ಶ್ರವಣ ಮಾಡಿದರೆ ಕಷ್ಟಗಳು ಮನುಷ್ಯನಿಗೆ ಬರೋದೆ. ಇನ್ನೇನು ಗೋಡೆಗಳಿಗೆ ಕಿಟಕಿ ಭಾಗಗಳಿಗೆ ಬರಬೇಕೆಂದು
ಇನ್ನು ಬಂದೇ ಬರೋದು ಕಷ್ಟಗಳು. ನಮ್ಮ ಅಪೇಕ್ಷೆಗಳೆಲ್ಲ ಈಡೇರೋದು ಯಾವಾಗ? ಇಲ್ಲ ಇಷ್ಟೆಲ್ಲ ಕಷ್ಟಗಳನ್ನ ಸ್ತ್ರೀಯರಿಗೆ ಬರೋ ದೋಷಗಳು, ಪುರುಷರಿಗೆ ಬರುವಂಥ ದೋಷಗಳನ್ನೆಲ್ಲರೂ ನೋಡಿದ್ವಿ. ನಮ್ಮೆಲ್ಲ ಕಷ್ಟಗಳು ಈಡೇರಿ ಪರಿಹಾರ ಆಗಿ ನಮ್ಮೆಲ್ಲ ಅಪೇಕ್ಷೆಗಳು ಈಡೇರೋದಾದರೆ ನಾವು ಮನುಷ್ಯರಾಗಿ ಉಳಿತಿದ್ವಿ. ನಾವು ಅಷ್ಟೊತ್ತಿಗೆ ಮುಕ್ತರಾಗಿಬಿಟ್ಟಿರ್ತೀವಿ, ಭಗವಂತನ ಪಾದ ಸೇರಿರ್ತಿದ್ವಿ. ಎಲ್ಲಿ ತನಕ ಭಗವಂತನ ಪಾದ ಸೇರಿಲ್ಲ ಅಲ್ಲಿಯ ತನಕ ನಮಗೆ ಎಲ್ಲ ಇತಿಮಿತಿಗಳು ಇದ್ದದ್ದೇ ಅನ್ನೋದನ್ನಾದರೂ ನಾವು ಆ ರಾಮಾಯಣದ ಕಥೆಯ ಪ್ರವಚನವನ್ನು ಕೇಳೋದ್ರ ಮೂಲಕ ಮತ್ತು ಆ ರಾಮಾಯಣದ ಶಬ್ದಗಳನ್ನು ಪಾರಾಯಣ ಮಾಡೋದ್ರ ಮೂಲಕ ತಿಳ್ಕೊಳ್ಬೋದು. ಪೂರ್ಣವಾಗಿ ನವಗ್ರಹಗಳ ಪೀಡೆ ಪರಿಹಾರ ಆಗದೇ ಇದ್ರೂ ಕೂಡ ನಮಗೊಂದು ಮನೋಬಲ, ಜೀವನ ನಡೆಸಲಿಕ್ಕೆ ಬೇಕಾದಂಥ ಮನೋಬಲ ಏನಿದೆ ಅದು ರಾಮಾಯಣದಿಂದ ಬರಬಹುದು ಅಂತ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೋದು.